ಯಾದಗಿರಿ ಜಿಲ್ಲೆ ಜನರ ಜೀವನಾಡಿ ಅಂತ ಭೀಮಾ ನದಿ ಒಡಲು ಈಗ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನಾವು ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಮಾಡ್ತಾ ಇದೆ. ಪ್ರಮುಖವಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ಒಡಲು ಯಾದಗಿರಿ ಜನರ ಜೀವನಾಡಿಯಾಗಿದೆ. ಸುಮಾರು 10 ಹಳ್ಳಿಗಳಿಗೆ ಕುಡಿಯ ನೀರು ಪೂರೈಕೆ ಮಾಡುವಂಥ ಜೀವನಾಡಿ. ಅದೇ ರೀತಿಯಾಗಿ ಯಾದಗಿರಿ ನಗರದ ಜನರಿಗೆ ನೀರು ಪೂರೈಕೆ ಮಾಡುವಂಥ ನೀರಿನ ದಾಹವನ್ನು ತೀರಿಸುವಂಥ ಭೀಮಾ ನದಿ ಒಡಲು ಈಗ ಬೇಸಿಗೆಯಲ್ಲಿ ಬತ್ತಿ ಹೋಗಿದೆ. ಈಗ ನದಿ ಬತ್ತಿ ಹೋದ ಪರಿಣಾಮವಾಗಿ ಈಗ ನದಿಯಲ್ಲಿ ಸಂಪೂರ್ಣವಾಗಿ ನದಿ ಬತ್ತಿ ಹೋದ ಪರಿಣಾಮವಾಗಿ ಈಗ ಕಲ್ಲು ಬಂಡೆಗಳು ಮಾತ್ರ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇದರ ಪರಿಣಾಮವಾಗಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕೂಡ ತಲೆದೋರಲಿದೆ. ಆದರೆ ಪ್ರಮುಖವಾಗಿ ಯಾದಗಿರಿ ನಗರಕ್ಕೆ ನೀರು ಪೂರೈಕೆ ಮಾಡುವಂಥ ಜಾಕೋಲ್ ಪ್ರದೇಶ ಇದೆ. ಆ ಜಾಕೋಲ್ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಯಾದಗಿರಿ ನಗರದ 31 ವಾರ್ಡ್ಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ನಲ್ಲಿಗಳನ್ನು ಅಳವಡಿಕೆ ಮಾಡಿದರೆ ಯಾದಗಿರಿ ನಗರದ ಜನರಿಗೆ ಇದೇ ಭೀಮಾ ನದಿ ಒಡಲು ಮೂಲಕ ನೀರು ಕೂಡ ಪೂರೈಕೆ ಮಾಡ್ತಾರೆ. ಆದರೆ ಈಗ ಜಾಕೋಲ್ ಪ್ರದೇಶಕ್ಕೆ ನೀರಿನ ಸಮಸ್ಯೆ ಅಲ್ಲಿ ಏನಂತಂದರೆ ನೀರಿನ ಸಮಸ್ಯೆ ಕೂಡ ಕೊರತೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಯಾದಗಿರಿ ನಗರಸಭೆ ಅಧಿಕಾರಿಗಳು ಈಗ ಭೀಮಾ ನದಿ ಒಡಲಲ್ಲಿ ಈಗಲೇ ನೀರಿನ ಕೊರತೆ ಏನು ಉಂಟಾಗ್ತಾ ಇದೆ. ಈ ಜಾಕೋಲ್ ಪ್ರದೇಶದಲ್ಲಿ ನೀರಿನ ಸಂಗ್ರಹ ಕೊರತೆ ಉಂಟಾಗದಂತೆ ಈಗ ಯಾದಗಿರಿ ನಗರಸಭೆ ಅಧಿಕಾರಿಗಳು ಕಾರ್ಮಿಕರ ಮೂಲಕ ಭೀಮಾ ನದಿ ಒಡಲಲ್ಲಿ ಉದ್ದಗಲಕ್ಕೂ ಈಗ ಮಲ್ಲಿನ ಚೀಲವನ್ನು ಅಳವಡಿಕೆ ಮಾಡಿ ನೀರು ಸಂಗ್ರಹ ಮಾಡುವಂಥ ಪ್ಲಾನ್ ಕೂಡ ಹಾಕಿಕೊಂಡಿದ್ದಾರೆ. ಏಪ್ರಿಲ್ ತಿಂಗಳ ಎಣ್ಣೆಲ್ಲೇ ಈಗ ಜಾಕೋಲ್ ಪ್ರದೇಶದ ಸುತ್ತಮುತ್ತ ನೀರಿನ ಅಭಾವ ಕೂಡ ತಲೆದೋರಿದೆ. ಅದೇ ರೀತಿಯಾಗಿ ಈಗ ಮತ್ತೆ ಮೇ ತಿಂಗಳಲ್ಲಿ ಕೂಡ ಹೆಚ್ಚಿನ ನೀರಿನ ಸಮಸ್ಯೆ ಉಂಟಾಗದಂತೆ ಮರಳಿನ ಚೀಲವನ್ನು ಸಂಗ್ರಹ ಮಾಡಿ ಈಗ ನೀರು ತಡೆಯುವಂಥ ಕಾರ್ಯವನ್ನು ಇಲ್ಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಇಲ್ಲಿ ಕಾರ್ಮಿಕರು ಕೂಡ ಇದ್ದಾರೆ. ಏನಂತಾರೆ, ಈಗ ನೀವು ಈಗ ಇಲ್ಲಿ ಮರಳಿನ ಚೀಲ ಹಾಕ್ತಾ ಇದ್ರಿ, ಎಷ್ಟು ದಿವಸ ಆಯ್ತು ಇಲ್ಲಿ ಹಾಕ್ತಾ ಇದ್ರಿ, ಮಳೆಗಾಲದಾಗ ಫ್ಲಡ್ ಬರ್ತದೆ, ನೀರು ಅವಾಗ ಹೆಚ್ಚಿಗಿರ್ತಾವೆ. ಈಗ ನೀವು ಕಾರ್ಮಿಕರು ಕೆಲಸ ಮಾಡ್ತಿದ್ದೀರಿ, ಏನು ಹಾಕ್ತಾ ಇದ್ರಿ ಅಲ್ಲ ಮರಳಿನ ಚೀಲ ಈಗ ತಟ್ಟಾಕಿ ನೀರು ಎಲ್ಲ ತಗೋಬೇಕ್ರಿ. ಈ ನೀರು ಇಲ್ಲ ಸರಿ ಬಿಡೋಲ್ಲ ಮತ್ತೆ ಊರಕ್ಕೆ, ಅದಕ್ಕಾಗಿ ಮುನ್ಸಿಪಾಲ್ಟಿ ಇದು ಮಾಡ್ಯಾರ. ಆಗ ನೀರು ಹೆಚ್ಚಿಗೆ ಬರ್ತಾವಲ್ಲ ಅವಾಗ ಫ್ಲಡ್ ಬರ್ತದೆ ಮಳೆಗಾಲದಾಗ. ಈಗ ಹೆಂಗದ ನಿಮ್ಮ ಮಳೆಗಾಲಕ್ಕೆ ನೋಡಿದ್ರಿ ಈಗ ನೋಡಿದ್ರಿ ನೀರು ಬ್ಯಾಸಿಗೆ ರೀ, ಈಗ ನೀರೆಲ್ಲ ಬತ್ತಿ ಹೋಗೋದು ನೀರು ಈಗ ಸಮಸ್ಯೆ ನೀರಿಂದು. ಅದ್ರ ಸಲುವಾಗಿ ಮುನ್ಸಿಪಾಲ್ಟಿ ಹೇಳಿ ಎಷ್ಟು ದಿವಸ ಕೆಲಸ ಮಾಡತ್ತೀರಿ? 5 ದಿನ ಆಯ್ತು ಇವತ್ತಿ ಮಳೆ ಚೀಲ ತಡೆಯಲತ್ತಿ. ಇದು ಇಲ್ಲಿನ ಕಾರ್ಮಿಕರು ಕೂಡ ತಮ್ಮ ಮಾತನ್ನು ಆಡಿದ್ದಾರೆ. ಯಾಕಂತಂದ್ರೆ ನೀರಿನ ಸಮಸ್ಯೆ ತಲೆದೋರುವ ಹಿನ್ನೆಲೆಯಲ್ಲಿ ನಗರಸಭಾ ಅಧಿಕಾರಿಗಳು ನೀಡಿರುವ ಸೂಚನೆ ಹಿನ್ನೆಲೆಯಲ್ಲಿ ನಾವು ಕೂಡ ನದಿಗೆ ಅಡ್ಡಲಾಗಿ ಮರಳಿನ ಚೀಲವನ್ನು ಹಾಕಿ ನೀರು ತಡೆಯುವಂಥ ಕಾರ್ಯ ಮಾಡ್ತಾ ಇದೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲ್ಲಿಪಟ್ಟಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.